ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ. ಸತತವಾಗಿ ಕಾಂಗ್ರೆಸ್ ಎಂಎಲ್ಎಗಳು ಇಲ್ಲಿ ಅಧಿಕಾರ ಮಾಡಿದ್ರು ಎನ್ವೇನವರ ಫ್ಯಾಮಿಲಿ. ಇಷ್ಟೆಲ್ಲ ಅಭಿವೃದ್ಧಿಗಳು ಮಾಡಿದೀರಾ ನೀವು, ಕಾಂಗ್ರೆಸ್ ಮಾಡಿದ್ದು ಅಂತ ಹೇಳ್ತೀರಾ. ಆದ್ರೂ ವಿರೋಧ ಪಕ್ಷಗಳು ಅಂತಾರೆ ಕಾಂಗ್ರೆಸ್ ಏನು ಅಭಿವೃದ್ಧಿ ಮಾಡಿದೆ, ನಾವು ಮಾಡಿರೋದು ಭೂಮಿ ಪೂಜೆ ಇವಾಗ ಮಾಡಿರೋ ಕನ್ಸ್ಟ್ರಕ್ಷನ್ ಅದೆಲ್ಲ ಮಾಡಿ ಇವ್ರು ಬಂದು ಇನಾಗ್ರೇಷನ್ ಮಾಡಿ ಇದ್ ಮಾಡ್ತಾ ಇದಾರೆ. ಸರ್ ಅವ್ರಿಗೆ ಅಧಿಕಾರ ಎಷ್ಟು ದಿವಸ ಸಿಕ್ಕಿದೆ ಅಂತ ಮಾಡಿದ್ದಾರೆ ಸರ್. ಅವ್ರು ಮಾಡಕ್ಕೆ ಹೇಳಕ್ ಒಂದು ಅಧಿಕಾರ ಬೇಕು. ಈಗ ಅವ್ರು 2 ಸಲ ನಮ್ಮ ಸ್ವಾತಂತ್ರ್ಯ ಬಂದಾಗಿನಿಂದ ಇದುವರೆಗೆ ಅವ್ರು 2 ಸಲ ಆಗಿರೋದು. ಹಿಂದೆ ಪೂರ್ಣಮತ್ತಪ್ಪನವ್ರು ಇದ್ರು, ಅವರು ಕಡಿಮೆ ಪೀರಿಯಡ್ ನಲ್ಲೇ ಪಾಪ ದೇವದಿನರಾದ್ರು. ಆಗಿನ ಕಾಲದಲ್ಲಿ ಅವರೆಲ್ಲ ಪಾಪ ಒಳ್ಳೆ ಜನನೇ. ಇತ್ತೀಚೆಗೆ ಇವ್ರು ಬಂದಾಗ ಸಹ ಏನ್ ಮಾಡಿದಾರೆ ಅಂದ್ರೆ ಏನು ಅಲ್ಪ ಸ್ವಲ್ಪ ಯಾವನ್ನ 1-2 ಭೂಮಿ ಪೂಜೆ ಮಾಡಿರ್ಬೋದು, ಬಟ್ ಇಂಪ್ಲಿಮೆಂಟ್ ಆಗಿರೋದು ನಮ್ಮ ಪೀರಿಯಡ್ ನಲ್ಲೇ. ಅವ್ರು ನಡೆಸೋ ವಿರೋಧ ಪಕ್ಷ ವಿರೋಧ ಮಾಡ್ತಾರೆ, ಅದಷ್ಟೇ. ಏನೇನಿದೆ ಅವ್ರು ಹೇಳಿ ಸರ್, ಈ ಬಿಲ್ಡಿಂಗ್ ನಮ್ದು, ಈ ಶಾಲೆ ನಮ್ದು, ಏನನ್ನ ನಾವ್ ಮಾಡಿದ್ದನ್ನ ಅವ್ರು ಅರ್ಧ ಪೂರ್ತಿ ಮುಗಿಸಿರ್ಬೋದು, ಇಲ್ಲ ಅವ್ರು ಮಾಡಿದ್ ನಾವು ಮುಗಿಸಿರ್ಬೋದು. ಬಟ್ ಅವ್ರ ಪಿರಿಯಡ್ಗಳ ಕಡಿಮೆ ಇದ್ದಾಗ ತಾಲೂಕಿನಲ್ಲಿ ಮಾಡಿದ್ವಿ ಅಂತ ಹೇಳಕ್ಕೆ ಅವಕಾಶ ಇದೆ ಸರ್. ನಾವು ಸ್ವತಂತ್ರ ಬಂದಾಗ ನಮ್ಮವರೇ ಇದ್ದಾರೆ, ಈಗಲೂ ಇದ್ದಾರೆ ನಮ್ಮವರೇ. ತಾಲೂಕಿನ ಶಾಸಕ ಯಾವ್ದು ಗೋಪಾಲಕೃಷ್ಣ ಅವ್ರು ನಿಮ್ಗೆ ತುಂಬಾ ಆತ್ಮೀಯರು. ಹೌದು, ಒಡನಾಟ ಯಾವ ತರ? ಅವ್ರ ಜೊತೆಯಲ್ಲಿ ನಾವು ನೋಡಿ ಸರ್ ಫ್ಯಾಮಿಲಿ ಫ್ರೆಂಡ್ಸ್ ಆಗಿದ್ದೀವಿ. ಹೆಂಗಂದ್ರೆ ನಾವು ನಮ್ಮ ಎನ್ ವಿ ಹನುಮಂತಪ್ಪನವರು ಹಿರಿಯರ ವಕೀಲರಾಗಿದ್ರು. ಆಗ ಅವ್ರ ಜೊತೆಲಿ ಯಾವ ತರ ನಮ್ಗೆ ವಿಶ್ವಾಸ ಬೆಳೀತು ಅಂದ್ರೆ, ಆವಾಗ ವಿದ್ಯಾವಂತರು ಇದ್ದಿಲ್ಲ. ಎನ್ ವಿ ಹನುಮಂತಪ್ಪನವರು ಲಾಯರ್ ಆದಾಗ್ಲೇ ನಮ್ಮ ಹಳ್ಳಿಗಳಲ್ಲಿ ಮಾತಾಡ್ತಿದ್ರು ಏನಂತ, ಹನುಮಂತಪ್ಪ ಯಲ್ಲಪ್ಪನವ್ರ ಮಗ ಲಾಯರ್ ಅಂತೆ, ಲಾಯರ್ ಅಂತೆ, ಲಾಯರ್ ಅಂತ. ನಮ್ಗೂ ಅಭಿಮಾನ, ಕ್ಯೂರಿಯಾಸಿಟಿ ಕ್ರಿಯೇಟ್ ಆಯ್ತು. ಕ್ಯೂರಿಯಾಸಿಟಿ ಆದ್ಮೇಲೆ ನಾವು ವಿದ್ಯಾವಂತರಾಗಿದ್ವಲ್ಲ, ನಾವು ನೋಡ್ಬೇಕು ಅಂತ ಹೇಳಿ ಅವ್ರ ಈ ಜಾಗದಲ್ಲಿ ನೋಡ್ಬರ್ತಿದ್ವಿ. ಹಂಗಾಗ್ಬಿಟ್ಟು ಅವ್ರ ಅಭಿಮಾನಿಗಳಾದ್ಮೇಲೆ ಅವ್ರನ್ನ ಕಾಂಗ್ರೆಸ್ನ ತರ್ಬೇಕಂತ ಹೇಳಿ ಅವ್ರ ತಾಯಿಯವ್ರನ್ನ ಜಿಲ್ಲಾ ಪರಿಷತ್ ಮೆಂಬರ್ನ ಮಾಡ್ಬೇಕಂತ ಹೇಳಿ ಒಂದು ಟಿಕೆಟ್ ಕೊಟ್ರು. ಅವ್ರಲ್ಲಿ ಗೆದ್ರು. ಅದಾದ್ಮೇಲೆ ನಾವು ಸತತವಾಗಿ ಅವ್ರಿಗೆ ನಾವು ಅಟ್ಯಾಚ್ಮೆಂಟ್ ಆಗಿದ್ದೀವಿ ಸರ್. ಇವತ್ತಿಗೆ ಅವ್ರಿಗೆ ನಮ್ಗೆ ರಾಜಕೀಯಕ್ಕಿಂತ ಜಾಸ್ತಿ ಫ್ಯಾಮಿಲಿ ರಿಲೇಷನ್ಸ್ ಜಾಸ್ತಿ ಇದಾವೆ. ನಮ್ಮ ಫ್ಯಾಮಿಲಿಯಲ್ಲಿ ಏನಾದ್ರು ಸ್ವಲ್ಪ ಪ್ರಾಬ್ಲಮ್ಸ್ ಆದ್ರೆ ಅವ್ರಿಗೆ ಅನುಕಂಪ ಬರ್ತದೆ, ಅವರಲ್ಲಿ ಏನಾದ್ರೆ ನಾವು ಅನುಕಂಪ ಬರ್ತವೆ. ಹಿಂಗಾಗ್ಬಿಟ್ಟು ರಾಜಕೀಯಕ್ಕಿಂತ ಜಾಸ್ತಿ ಫ್ಯಾಮಿಲಿ ವಿಶ್ವಾಸಗಳು ಜಾಸ್ತಿ ಇಟ್ಕೊಂಡಿದೀವಿ ನಾವು ದೊಡ್ಡಣ್ಣನ ಕಡೆಯಿಂದ, ಎನ್ ವಿ ಹನುಮಂತಪ್ಪ ಸಾಹೇಬ್ರ ಕಡೆಯಿಂದ. ಮತ್ತೆ ಅವರು ನಮ್ಮ ರಿಲೇಷನ್ಸ್ ಈಗಲೂ ಚೆನ್ನಾಗಿದಾವೆ ಸರ್. ಅದನ್ನ ನಾವು ಯಾವುದೇ ದೃಷ್ಟಿಯಿಂದ ಎಲ್ಲಿ ಒಡ್ಕುಂಟಾಗಕ್ಕೆ ನಾವು ಆಸ್ಪದ ಕೊಡೋದಿಲ್ಲ. ನಡುಮಧ್ಯೆ ಒಂದ್ ಸ್ವಲ್ಪ ಬಂದಿತ್ತು ಸಮಸ್ಯೆ ನಮ್ಗೆ ಅವ್ರಿಗೆ. ಅದು ಏನೇ ನಾನು ಒಬ್ಬ ಭಾವನೆಯಿಂದ ಈಗ ಏನೋ ಒಂದ್ ರೀತಿಯಿಂದ ಅದೊಂದು ಕೆಟ್ಟ ಗಳಿಗೆಯಲ್ಲಿ ದೂರ ಆಗಿದ್ವಿ. ಬಟ್ ಆಮೇಲೆ ಅಷ್ಟೇ ಜಲ್ದಿ ಬೇಗ ಒಂದಾಗಿದ್ದೀವಿ. ಈಗ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತೀವಿ. ಯಾವುದೇ ಸಮಸ್ಯೆ ಇಲ್ಲ, ನಮ್ಗೆ ಅವ್ರಿಗೆ ರಿಲೇಷನ್ ಚೆನ್ನಾಗಿದಾವೆ. ಈಗ ನೀವು ರಾಜಕೀಯ ಗುರುಗಳು ಅಂದ್ರೆ ನಿಮ್ಮ ರಾಜಕೀಯ ಗುರುಗಳು ಯಾರನ್ನ ಹೇಳ್ತಾರೆ? ನಮ್ಗೆ ಬ್ಯಾಕ್ ಗ್ರೌಂಡ್ ಇರೋದು ಅವ್ರದ್ದೇ ಸರ್. ಯಾರು? ಅವ್ರು ಏನೇನವ್ರೆ. ಹೌದು ಪಾಪ, ಯಾಕಂದ್ರೆ ಅವತ್ತಿಂದ ಇವತ್ತಿವರೆಗೂ ಅವ್ರದ್ದೇ ಬ್ಯಾಕ್ ಗ್ರೌಂಡ್. ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲಿ ಒಂದು ಲೈಫ್ ಅಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಇರುತ್ತೆ. ಹೌದು, ನಿಮ್ ಲೈಫ್ ಅಲ್ಲಿ ಆ ಟರ್ನಿಂಗ್ ಪಾಯಿಂಟ್ ಅಂದ್ರೆ ಯಾವ್ದು ಅಂತ? ರಾಜಕೀಯದಲ್ಲಿ ನೋಡಿ ಸರ್, ರಾಜಕೀಯದಲ್ಲಿ ಟರ್ನಿಂಗ್ ಪಾಯಿಂಟ್ ಅಂದ್ರೆ ರಾಜಕೀಯ ಅಂತ ಒಂದು ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಇರುತ್ತೆ. ಹೌದು, ನಾನು ಹಿಂಗಿದ್ದೆ, ಇವಾಗ ಇರೋದಕ್ಕೆ ಖುಷಿಯಾಗಿದ್ದೀನಿ ನಾನು ಈ ಮೂಮೆಂಟ್ ಅಲ್ಲಿ. ನಮ್ಗೆ ಟರ್ನಿಂಗ್ ಪಾಯಿಂಟ್ ಏನಂದ್ರೆ ಸರ್, ಈಗ ನಾವು ಡಿಗ್ರಿ ಆದ್ಮೇಲೆ ಅಪಾಯಿಂಟ್ಮೆಂಟ್ ಹೋಗ್ಲಿಲ್ಲ ಎಂಬ ಒಂದು ಕೊರಗಿತ್ತು. ಆ ಕೊರಗಿರ್ಬೇಕಾದ್ರೆ ಯಾರೋ ಒಬ್ಬ ಪುಣ್ಯಾತ್ಮ ತಮಿಳುನಾಡಿನಿಂದ ಸಿಕಂದರ್ ಸಾಬ್ ಅಂತ ಹೇಳಿ ನಮ್ಮ ಹಳ್ಳಿಗೆ ಬಂದ್ರು. ಅದಕ್ಕಿಂತ ಮುಂಚೆ ತಹಸೀಲ್ದಾರ್ ಜಬ್ಬಾ ಸಾಬ್ ಬಳ್ಳಾರಿಯಿಂದ ಅವರು ಬಂದು ನಮ್ಮ ಅಣ್ಣನ್ಗೆ ಸಾಲ ಕೇಳಿದ್ರು. ಏನಂತ, ಈಗ ನಾವೇನೋ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಮಾಡ್ತಾ ಇದೀವಿ, ಆ ಬಿಸ್ನೆಸ್ ನಲ್ಲಿ ನೀವು ಭಾಗ ಆದ್ರೆ ನೀವು ಒಂದು ಶೇರ್ ಹಾಕಿ, ನಿಮ್ಗೆ ಒಳ್ಳೇದಾಗುತ್ತೆ ಅಂತೇಳಿ. ಅದು ಏನು ಗೊತ್ತಿಲ್ಲ ನಮ್ಗೆ, ಗ್ರೆನೇಟ್ ಅಂದ್ರೆ ಏನು ಗೊತ್ತಿಲ್ಲ, ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಗೊತ್ತಿಲ್ಲ. ಆಗ ನಾನು ನಮ್ಮ ತಾಯಿಯವ್ರ ಜೊತೆಯಲ್ಲಿ ನಮ್ಮ ಅಣ್ಣನ ಜೊತೆಯಲ್ಲಿ ಜಗಳ ಮಾಡ್ತಿದ್ದೆ. ಅದೇನೋ ಸ್ವಲ್ಪ ಅಮೌಂಟ್ ಕೊಟ್ಟೆ, ನಾವು ಬಿಸ್ನೆಸ್ ಮಾಡ್ತೀವಿ, ಇಂಪ್ರೂವ್ಮೆಂಟ್ ಆಗ್ತೀವಿ ಅಂತ ಹೇಳಿ. ಅವ್ರು ಅಮೌಂಟ್ ಕೊಟ್ಟರೆ ಅವರು ತಗೊಂಡೋಗಿರೋ ವ್ಯಕ್ತಿ ಅದನ್ನು ಉಪಯೋಗಿಸ್ಕೊಳ್ಳಲ್ಲ ಸರಿಯಾದ ರೀತಿಯಿಂದ. ಅವ್ರು ಏನು ಸಕ್ಸಸ್ ಆಗ್ಲಿಲ್ಲ. ಆ ಅಮೌಂಟ್ ರಿಕವರಿ ಹೋದಾಗ ಬಾಂಬೆಯಿಂದ ಒಬ್ಬ ವ್ಯಕ್ತಿ ಬಂದ್ರು ನಮ್ಗೆ, ಸಿಕಂದರ್ ಸಾಬ್ ತಮಿಳ್ನಾಡಿನವರು. ಅವರು ವಿಶ್ವಾಸ ಬೆಳೆಸ್ಕೊಂಡು, ನೀವು ಯಾಕೆ ಸುಮ್ಮನೆ ಏನು ಗ್ರಾಜುಯೇಟ್ ಯಾಕೆ ಸುಮ್ಮನೆ ಇದೆಯಪ್ಪ ನೀನು, ಈ ತರ ಕ್ವಾಲಿಟಿ ಬಿಸ್ನೆಸ್ ಮಾಡೋಣ, ಎಕ್ಸ್ಪೋರ್ಟ್ ಆಗುತ್ತೆ. ಅವಾಗ ಅವ್ರು ಇಲ್ಲಿಗೆಲ್ಲ ಅದೆಲ್ಲ ಅವ್ರಿಗೆ ಲೀಸ್ ತಗೊಳ್ಳೋದೇ ಗೊತ್ತಿದ್ದಿಲ್ಲ. ನಾನು ವಿದ್ಯಾವಂತ ಆಗಿದ್ದರಿಂದ ಲೀಸ್ ತಗೊಂಡ್ವಿ. ನಾವು ಲೀಸ್ ತಗೊಂಡು ಎಂಟ್ರೆನ್ಸ್ ಆದ್ವಿ. ಅದು ನಾನು ಟರ್ನಿಂಗ್ ಪಾಯಿಂಟ್ ಅಂದ್ಕೊಂಡೆ. ಅವಾಗ ಯಾವಾಗ ಫಾರಿನರ್ಸ್, ಜಪಾನೀಸ್ ಬರೋದು, ಚೈನೀಸ್ ಬರೋದು, ತೈವಾನ್ ಬಯರ್ಸ್ ನಮ್ಮ ಹಳ್ಳಿಗೆ ಬರೋದು, ಈ ಜಾಗಕ್ಕೆ ಬರೋದು. ಅದು ನಾನು ಅವಾಗ ಅವರೆಲ್ಲ ಫಾರಿನರ್ಸ್ ಬರೋದು ಹೋದಾಗ ನಮ್ಗೆ ಟರ್ನಿಂಗ್ ಪಾಯಿಂಟ್ ಇದೆ ನಮ್ದು ಅಂತ ಹೇಳಿ ಅದನ್ನ ಫಿಕ್ಸ್ ಅದನ್ನೇ ಮಾಡ್ಕೊಂಡಿದ್ದೀನಿ. ಇದು ನಮ್ಗೆ ಆರ್ಥಿಕ ಸಂಪನ್ಮೂಲ, ಅದೇ ನಮ್ಮ ಮೂಲನೂ ಸಹ. ಹೌದು.
ಸುಭಾನ್ ಸಾಹೇಬ್ರ ಹತ್ರ ಸಹಾಯ ಕೇಳಿ ಬಂದ್ರೆ ಅವ್ರು ಯಾವತ್ತೂ ಇಲ್ಲ ಅಂತ ಹೇಳೋದೇ ಇಲ್ಲ ಯಾರಿಗೂ. ಆ ಸಮಾಜ ಸೇವೆ ಮಾಡ್ಬೇಕಂತ ಮನೋಭಾವ ಯಾಕೆ ಬಂತು ನಿಮ್ಗೆ? ಏನಿಲ್ಲ, ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡಿದೀವಿ. ಏನಾದ್ರೂ ಕೊಟ್ಟರೆ ನಮ್ಗೆ ದೇವರು ನಮ್ಗಾಗ್ಲಿ ನಮ್ಮ ಮಕ್ಕಳಾಗ್ಲಿ ಒಂದು ವಾಪಸ್ ಕೊಡ್ತಾನೆ ಅಂದ್ರೆ ಸ್ವಲ್ಪ ಮೊದಲಿಂದ ಎಜುಕೇಶನ್ ಲೈಫ್ ನಿಂದ ದೈವಭಕ್ತಿ ಜಾಸ್ತಿ ನಮ್ಗೆ. ಪ್ರೇಯರ್ ಮಾಡೋದು, ಯಾವುದೇ ಪ್ರೇಯರ್ ಆಗ್ಲಿ, ಯಾವುದೇ ದೇವಸ್ಥಾನಗಾಗ್ಲಿ, ಮಸೀದಿ ಆಗ್ಲಿ, ಮಂದಿರ ಆಗ್ಲಿ, ಅವತ್ತಿಂದ ಇವತ್ತುವರೆಗೂ ನಾವು ಯಾರಿಗೂ ತಿರಸ್ಕಾರ ಮಾಡ್ತೀವಿ. ಗ್ರಾಮಾಂತರ ಪ್ರದೇಶದಲ್ಲಿ ಹುಟ್ಟಿರೋ ಜನ ನಾವು, ಹಂಗಾಗ್ಬಿಟ್ಟು ಎಲ್ಲಾ ಜನ ಜೊತೆ ಹೊಂದ್ಕೊಂಡು ಹೋಗ್ತಿದ್ವಿ. ಆ ಭಕ್ತಿ ಏನೋ ಇತ್ತು. ಅದು ನಮಾಜಿಗೆ ಹೋದಾಗ ನಮ್ಮ ಮೌಲ್ಯಗಳು ಆಚರಣೆ ಮಾಡ್ತಾರೆ, ಏನಂತ ಬೋಧನೆ ಮಾಡ್ತಾರೆ ತತ್ವಗಳನ್ನ. ಈ ತರ ಮಾಡ್ಬೇಕು, ಸುಳ್ಳು ಹೇಳಬಾರ್ದು, ಯಾವಾಗ್ಲೂ ಸತ್ಯ ಹೇಳ್ಬೇಕು, ದಾನ ಮಾಡಿದ್ರೆ ನಿಮ್ಗೆ ಒಳ್ಳೇದಾಗುತ್ತೆ, ಅದು ದೇವ್ರ ಯಾವುದೇ ಒಂದು ರೂಪದಲ್ಲಿ ನಿಮ್ಗೆ ಇಂಡೈರೆಕ್ಟ್ ಆಗಿ ಕೊಡ್ತಾನೆ ಅಂತ ಇವೆಲ್ಲ ಆಗ ಚಿಕ್ಕ ವಯಸ್ಸಿನಲ್ಲೇ ಕೇಳೋದ್ರಿಂದ ನಾವು ಆ ಕಾಲೇಜ್ ಲೈಫ್ ನಲ್ಲೇ ನಾವು ದಾನ ಧರ್ಮ ಮಾಡೋದು ಆಗ್ಲೇ ನಾವು ಕಲ್ತಿದ್ದೆ. 5 ಪೈಸಾ 10 ಪೈಸಾ ದಾನ ಮಾಡ್ತಿದ್ವಿ. ಇವತ್ತು ಇಷ್ಟು ಪೈಸೆ ದಾನ ಮಾಡಿದ್ವಿ ಅಂತ ಬರ್ದೇ ಇಡ್ತಿದ್ವಿ. ಆ ಕಾಲದಲ್ಲಿ ಹಂಗಿತ್ತು. ಅದೇ ರೀತಿ ಇವತ್ತು ಹಂಗೆ ಕಾಪಾಡಿದ್ವಿ. ಇವತ್ತು ಯಾರೇ ಬರ್ಲಿ ಮನೆ ಮುಂದೆ 500 ರೂಪಾಯಿ ಕೇಳ್ಬೋದು, 1000 ರೂಪಾಯಿ ಕೇಳ್ಬೋದು, ಅವ್ರು ಜಾಸ್ತಿನೂ ಕೇಳ್ಬೋದು. ನಮ್ಗೆ ಕೈಯಾಗಿದ್ದಷ್ಟು ಕೊಟ್ಟು ಕಳ್ಸೋದು ಅದು ಒಂದು ಪದ್ಧತಿ ಬಿದ್ದಿದೆ. ಯಾವುದೇ ಒಂದು ರೂಪದಲ್ಲಿ ದೇವ್ರ ದುಡ್ಡು ನಮ್ಗೆ ಕೊಡ್ತಾ ಇದ್ದಾನೆ, ಅದನ್ನ ಆ ಥರನೇ ಮೇಂಟೈನ್ ಮಾಡಿದ್ದೀನಿ. ಜಾಸ್ತಿ ಇಲ್ಲ, ನಮ್ಮ ಮಟ್ಟ ಎಷ್ಟಿದೆಯೋ ಅಷ್ಟು ತಕ್ಕಂತೆ ನಾವು ದಾನ ಧರ್ಮ ಮಾಡ್ಕೊಂಡು ಜೀವನ ಮಾಡ್ತೀವಿ. 365 ದಿನ ಒಂದು ಸಮಾಜ ಸೇವೆ ಮಾಡ್ತಾನೆ ಇರ್ತೀರ. ಯಾವತ್ತಾದ್ರು ಅನ್ಸಿದ್ದೆ ಸಮಾಜ ಸಾಕಪ್ಪ ಮಾಡಿರೋದು ನಾನು ಅಂತ ಹೇಳಿ ಯಾವತ್ತಾರ ಅನ್ಸಿದ್ಯಾ? ಅಲ್ಲ ಸರ್, ಈ ಧರ್ಮದ ಭಕ್ತಿ ವಿಚಾರ ತಗೊಂಡಾಗ ಇದಕ್ಕೆ ಲೈಫ್ ಎಂಡ್ ಅಂಬದೇ ಇಲ್ಲ. ಕೊನೆಯವರೆಗೂ ನಾವು ಒಳ್ಳೆ ಕೆಲಸ ಮಾಡ್ತಾನೆ ಇರ್ಬೇಕು. ಯಾಕಂದ್ರೆ ದೇವರು ಯಾವುದೇ ಒಂದು ವಿಚಾರ ಎಲ್ಲದೂ ಲೆಕ್ಕ ಹಾಕೋದಿಲ್ಲ. ಒಂದೇ ಒಂದು ಸಣ್ಣ ವಿಚಾರ ಒಳ್ಳೆದ್ ಕಂಡ್ಬಿಟ್ರೆ ಅವಾಗ ಅವನು ಮುಕ್ತಿ ಆಗ್ತಾನೆ. ನಾವು ವರ್ಷ ಉದ್ದಕ್ಕೂ ಸಾಯೋದುದ್ದಕ್ಕೂ ನಾವು ಒಳ್ಳೆ ಕೆಲಸ ಮಾಡ್ಕೊಂತ ಬಂದ್ರು ಪಾಸ್ ಆಗೋದಿಲ್ಲ. ಅದ್ರಲ್ಲಿ ಯಾವ್ದನ್ನ ಒಂದು ಅವನಿಗೆ ಹಿಡಿಸ್ಬೇಕು, ಇದು ಕರೆಕ್ಟ್ ಮಾಡ್ದ, ಆವಾಗ ನಾವು ಮುಕ್ತಿ ಆಗೋದು. ಅದಕ್ಕೋಸ್ಕರ ನಾವು ಜೀವನ ಮತ್ತೆ ಇರೋವರೆಗೂ ನಾವು ಒಳ್ಳೆ ಕೆಲಸ ಮಾಡ್ತಲೇ ಇರ್ಬೇಕು. ಅದ್ರಲ್ಲಿ ಯಾವ್ದಕ್ಕೆ ಪರ್ಸೆಂಟೇಜ್ ಮಾರ್ಕ್ಸ್ ಕೊಡ್ತಾನೆ ದೇವ್ರಿಗೆ ಗೊತ್ತದು. ಅದಕ್ಕೋಸ್ಕರ ನಮ್ಗೆ ಇದುವರೆಗೆ ಯಾವ್ದು ಜಿಗುಪ್ಸೆ ಆಗ್ಲಿಲ್ಲ. ದಾನ ಕೊಡೋದ್ರಾಗೆ, ಒಂದು ಒಳ್ಳೆ ಕೆಲಸ ಮಾಡೋದ್ರಾಗೆ, ಯಾವ್ದು ದೇವರಲ್ಲಿ ಭಕ್ತಿ ತೋರಿಸ್ಕೊಳ್ಳೋದ್ರಲ್ಲಿ ನಮ್ಗೆ ಯಾವ್ದು ಏನು ಬಿಡಪ್ಪ ಏನ್ ಮಾಡಿದ್ವಿ ಇಷ್ಟೇ ಪ್ರಪಂಚದಲ್ಲಿ ಅಂತ ಆ ತರ ಏನು ಅನ್ಸ್ಕೊಳ್ಳಿಲ್ಲ. ಯಾಕಂದ್ರೆ ಪ್ರತಿಯೊಂದು ಪ್ರೋಗ್ರೆಸ್ ನಲ್ಲಿ ನಮ್ಗೆ ದೇವ್ರು ಒಂದಲ್ಲ ಒಂದು ರೀತಿಯಿಂದ ಸ್ವಲ್ಪ ಸಹಾಯ ಮಾಡ್ಕೊಂತ ಬಂದಿದ್ದಾನೆ. ಕಷ್ಟದ ದಿನಗಳು ಹೆದರ್ಸಿದ್ವಿ, 100 ರೂಪಾಯಿ ನಮ್ಗೆ ದೊಡ್ಡದಾಗಿತ್ತು. ಅಂತ ಕಾಲಗಳು ಸಹ ನೋಡಿದೀವಿ ನಾವು. ಇತ್ತೀಚಿನ ದಿನಗಳಲ್ಲಿ, ಚಿಕ್ಕ ವಯಸ್ಸಿನಲ್ಲಿ ನೋಡ್ಲಿಲ್ಲ, ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕಷ್ಟ ಅನುಭವಿಸಿದ್ವಿ. ನಮ್ಮ ತಮ್ಮ ಒಬ್ಬ ಎಕ್ಸ್ಪೈರ್ಡ್ ಆದ ಕಾಲೇಜ್ ಮಾಡಿಸ್ಬೇಕಾದ್ರೆ ಅವಾಗ ನಮ್ಗೆ ಸಾಲ ಅಂದ್ರೆ ಏನು, ಯಾವ ತರ ಸಾಲ ರೀಪೇಮೆಂಟ್ ಮಾಡ್ಬೇಕಾಗಿತ್ತು, ಸಾಲಗಾರ ಯಾವ ತರ ಸತಾಯಿಸ್ಕೊಳ್ತಾರೆ ಅಥವಾ ಸಾಲ ಮಾಡ್ಬೇಕು, ಅವಾಗ ಒಂದ್ ಸ್ವಲ್ಪ ಕಷ್ಟ ನೋಡಿದ್ವಿ. ಆದ್ರೂ ಸಹ ನಮ್ಗೆ ದೇವ್ರು ಅದರಲ್ಲೂ ಸಹ ಕೈ ಬಿಡ್ಲಿಲ್ಲ. ಕೊಡ್ಬೇಕಂತ ಮನಸ್ಸಿತ್ತು, ಕೊಡೋಂತ ಶಕ್ತಿ ಕೊಟ್ಬಿಟ್ಟ ದೇವ್ರು, ಕೊಟ್ಬಿಟ್ವಿ. ಹಂಗಾಗ್ಬಿಟ್ಟು ಇವತ್ತು ನಾವೆಲ್ಲದರಲ್ಲೂ ಪವರ್ಫುಲ್ ಆಗಿದ್ವಿ. ಈಗ ನಿಮ್ಮ ತಂದೆಯವರಿದ್ದ ಕಾಲದಿಂದಲೂ ಅವಾಗಿಂದಲೂ ನೀವು ಒಂದು ಆರ್ಥಿಕವಾಗಿ ಸ್ಟೇಬಲ್ ಆಗಿದ್ರಿ ನೀವು. ಇವಾಗ ಕಷ್ಟಗಳು ಬಂದಾಗ ನಿಮ್ಗೆ ಏನಾದ್ರು ಅನ್ಸಿದ್ಯಾ ಅವಾಗ ನಾವ್ ಹಂಗಿದ್ವಿ, ಇವಾಗ ಈ ತರ ಕಷ್ಟ ಬಂತಲ್ಲಪ್ಪ ಅಂತ ಹೇಳಿ? ಏನಿಲ್ಲ, ಈಗ ಕಷ್ಟ ಅಂದ್ರೆ ಇರೋ ಆಸ್ತಿ ಇತ್ತು, ಎಲ್ಲ ಇತ್ತು. ಆರ್ಥಿಕ ಸಂಪನ್ಮೂಲ ಇದ್ದಕ್ಕಿದ್ದಂಗೆ ಕಡಿಮೆ ಆದವು, ವ್ಯವಹಾರಗಳು ಬಂದಾದು. ಈಗ ನನ್ನ ತಮ್ಮ ಸತ್ತಾದ್ಮೇಲೆ ಇದ್ದಕ್ಕಿದ್ದಂಗೆ ಬಹಳ ದೊಡ್ಡ ಸಾಲ ಆಯ್ತು. ಸುಮಾರು 4 ಕೋಟಿ ಚಿಲ್ಲರೆ ಕಾಲೇಜ್ ಕಟ್ಟಿದ್ದ ಅವನು, ಯೂನಿವರ್ಸಿಟಿ ಆಫ್ ನರ್ಸಿಂಗ್ ಕಾಲೇಜ್ ಅಂತ ಬಳ್ಳಾರಿಯಲ್ಲಿ. ಆ ಸಾಲದ ಜವಾಬ್ದಾರಿ ಈಗ ನಾವು ಅವನ್ ಮಾಡಿದ್ದ ಸಾಲ ನಾವೇನ್ ಮಾಡಿರ್ಲಿಲ್ಲ, ಬಟ್ ನಾವು ಅವ್ರನ್ನ ನಂಬು ಅಂತ ಅಂದ್ಕೊಂಡಾಗ ನಮ್ಗೆ ಕಷ್ಟ ಕಾಣಿಸ್ತು. ಅದನ್ನ ನಾವು ತಿಳಿಸಿದ್ವಿ. ತಿಳಿಸಿ ಕಾಲೇಜ್ ಅಂದ್ರೆ ನಿಮ್ದು ಕುಟುಂಬದಲ್ಲ? ನಾನೇ ಅದಕ್ಕೆ ಅಧ್ಯಕ್ಷ. ಅದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಕಾಲೇಜ್ ಇದೆ ಸರ್. ಅಲ್ಲಿ PUC ನರ್ಸಿಂಗ್ ಕಾಲೇಜ್, MSc ನರ್ಸಿಂಗ್, BSc ನರ್ಸಿಂಗ್ 6 ಕೋರ್ಸಸ್ ಇದಾವೆ ಬಳ್ಳಾರಿಯಲ್ಲಿ. ಅದಕ್ಕೆ ನಾನೇ ಅಧ್ಯಕ್ಷ. ಅದು ಯಾವಾಗ ಸ್ಟಾರ್ಟ್ ಮಾಡಿದ್ರಿ? ಅದ್ರ ಬಗ್ಗೆ ಅದು ಸುಮಾರು ಒಂದು 15 ವರ್ಷ ಆಗಿರ್ಬೋದು ಸರ್ ಸ್ಟಾರ್ಟ್ ಮಾಡಿ. ಹೌದು, ಇಲ್ಲ ನಮ್ಮ ತಮ್ಮ ಸತ್ತ ಸುಮಾರು ಒಂದು 6 ವರ್ಷ ಆಯ್ತು. ಅದಕ್ಕಿಂತ ಮುಂಚೆ ಒಂದು 10 ವರ್ಷ ಇರ್ಬೋದು. ಅದರಲ್ಲಿ 20 years ನಿಯರ್ಲಿ ಅರೌಂಡ್ ಆಫ್. ಒಂದ್ ಕಡೆ ಬಿಸ್ನೆಸ್, ಒಂದ್ ಕಡೆ ರಾಜಕೀಯ, ಒಂದ್ ಕಡೆ ಸಮಾಜ ಸೇವೆ, ಈ ಮೂರನ್ನ ಯಾಕೆ ಬ್ಯಾಲೆನ್ಸ್ ಮಾಡ್ತೀವಿ, ಮ್ಯಾನೇಜ್ ಮಾಡ್ತೀರಾ? ನಮ್ಗೆ ಯಾವ್ದು ಕಷ್ಟ ಕಾಲಿಲ್ಲ ಸರ್. ಈಗ ಬೆಳಿಗ್ಗೆ ಬರ್ತಾರೆ, ಏನೇ ಬರ್ತಾರೆ, ಅವ್ರ ಜೊತೆ ಒಂದ್ 2 ಗಂಟೆ ನಾವು ಸ್ಪೆಂಡ್ ಮಾಡ್ತೀವಿ. ಫ್ರೀ ಇದ್ದಾಗ ಬ್ಯಾಸ ಕಡೆ ನೋಡ್ಕೊಳ್ತೀವಿ, ವ್ಯಾಪಾರ ನೋಡ್ಕೊಳ್ತೀವಿ. ಆಮೇಲೆ ನನಗೆ ಜನಸಹಾಯ ಜಾಸ್ತಿ ಇದೆ. ಈಗ ವ್ಯವಹಾರ ಮಾಡಕ್ಕೆ ಮತ್ತೊಂದು ಮಾಡಕ್ಕೆ ಎಲ್ಲೆಲ್ಲಿ ನಮ್ಮ ಸ್ಟಾಫ್ ನೋಡಿದ್ದಾರೆ, ಎಲ್ಲ ನಿಷ್ಠಾವಂತರಿದ್ದಾರೆ. ಅವ್ರು ನನ್ನ ಮನೆಗೆ ಕುಂತ್ಕೊಂಡು ವ್ಯವಹಾರ ನಡೀತಾ ಇದೆ. ಯಾವ ಸಮಸ್ಯೆನೂ ನನಗೇನು ಎದುರಾಗಲಿಲ್ಲ. ಹಂಗಾಗ್ಬಿಟ್ಟು ರಾಜಕಾರಣಿಗಳು ಬಂದಾಗ, ಶಾಸಕರು ಬಂದಾಗ ಶಾಸಕ ಜೊತೆಯಲ್ಲಿ ಟೈಮ್ ಸ್ಪೇರ್ ಮಾಡ್ತೀವಿ.
ಮತ್ತೆ ಅದಕ್ಕೆ ಆದ ಒಂದು ದಿನ ಇರ್ತದೆ, ಆ ದಿನದ ಮೀಟಿಂಗ್ ಅದು ಇದು ಮಾಡ್ಕೊಂಡು ಜನಗಳ ಸಂಪರ್ಕ ಅವಾಗ ಮಾಡ್ಕೊಳ್ತೀವಿ. ಮತ್ತೆ ಬೇರೆ ಟೈಮ್ನಲ್ಲಿ ವ್ಯವಹಾರ ಈಗೆಲ್ಲ ತಾಂತ್ರಿಕ ಸಂಪನ್ಮೂಲಗಳು ಚೆನ್ನಾಗಿರೋದ್ರಿಂದ ಎಲ್ಲ ಫೋನ್ಗಳು ಅವು ಇವು. ಮೊದಲೆಲ್ಲ ಬಸ್ನಲ್ಲಿ ಹೋಗ್ಬೇಕಾಗಿತ್ತು, ಈಗ ಎಲ್ಲ ಮನೆಯಲ್ಲೇ ಕುಂತ್ಕೊಂಡೆಲ್ಲ ಸಿಸ್ಟಮ್ ಮುಖಾಂತರ ವ್ಯವಹಾರ ಮಾಡ್ತೀವಿ. ಹಿಂಗಿರೋದ್ರಿಂದ ಯಾವುದೇ ಒಂದು ನಮ್ಗೆ ಅಂತ ದೊಡ್ಡ ಸಮಸ್ಯೆ ಕಾಣಲಿಲ್ಲ ಸರ್. ಅದಕ್ಕೋಸ್ಕರ ಎಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗೋದು ಇದೆ. ಮತ್ತೆ ನಮ್ಗೆ ಹೆಚ್ಚಿನದಾಗಿ ನಮ್ಗೆ ಜನಬಲ ಜಾಸ್ತಿ ಇದೆ. ಎಲ್ಲಾ ರಂಗದಲ್ಲೂ ಆಯಾ ಫೀಲ್ಡ್ ಜನ ಇರೋದ್ರಿಂದ ಅವರೇ ಕೋಆಪರೇಟ್ ಮಾಡ್ತಾರೆ. ಸ್ವಲ್ಪ ನಮ್ದು ಸಲಹೆ ಬೇಕಾಗುತ್ತೆ ಅವ್ರಿಗೆ, ಆ ಸಲಹೆ ಕೊಟ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ಹೋಗೋದು. ಯೂಶಲಿ ಇಷ್ಟೆಲ್ಲ ಮಾಡ್ಬೇಕಾದ್ರೆ ನೀವು ಯಾವಾಗ ಬಿಸಿ ಆಗಿರ್ತೀರಾ, ಎಲ್ಲೋ ಒಂದ್ ಕಡೆ ಒಂದು ಅರ್ಧ ಗಂಟೆ ನಾವು ಫ್ರೀ ಟೈಮ್ ಸಿಕ್ತು, ಅವಾಗ ಏನ್ ಮಾಡ್ತೀರಾ ನೀವು? ಫ್ರೀ ಟೈಮ್ ಸಿಕ್ಕಾಗ ಸ್ವಲ್ಪ ಯಾವಾಗಲೂ 1 ಗಂಟೆ ಅರ್ಧ ಗಂಟೆ ಜಪ ಮಾಡ್ತೀನಿ ನಾನು ಮನೆಯಲ್ಲಿ ಕುಂತ್ಕೊಂಡಾಗ. ಅದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ತೀನಿ. ಅದೇ ನನಗೆ ಸ್ವಲ್ಪ ನೆಮ್ಮದಿ ಕೊಡುತ್ತೆ. ಇವಾಗ ಒಂದು ರ್ಯಾಪಿಡ್ 5 ಕ್ವಶನ್ಸ್ ಕೇಳ್ತೀನಿ, ಒಂದ್ ವರ್ಡ್ ಅಲ್ಲಿ ಆನ್ಸರ್ ಮಾಡ್ಬೇಕು. ಸುಭಾನ್ ಸಾಹೇಬ್ರಿಗೆ ಇಷ್ಟವಾಗಿರೋ ಊಟ ಯಾವುದು? ವೆಜಿಟೇರಿಯನ್ಸ್, ತರಕಾರಿ ಊಟ ಜಾಸ್ತಿ. ನಾನ್ ವೆಜ್ ಇಷ್ಟ ಇಲ್ಲ. ನಾನ್ ವೆಜ್ ಚಿಕ್ಕ ವಯಸ್ಸಲ್ಲಿ ಇತ್ತು, ಈಗ ತರಕಾರಿ ಊಟ ಜಾಸ್ತಿ. ನೀವು ನೋಡಿದ ಫಸ್ಟ್ ಮೂವಿ ಯಾವುದು ಮತ್ತೆ ಯಾರ ಜೊತೆ? ಬಂಗಾರದ ಮನುಷ್ಯ, ಡಾಕ್ಟರ್ ರಾಜ್ಕುಮಾರ್. ಅವ್ರ ಅಭಿಮಾನಿನ? ಅವ್ರ ಅಭಿಮಾನಿ ಕೂಡ. ಯಾರ ಜೊತೆ ನೋಡಿದವಾಗ? ಭಾರತಿ ಜೊತೆಗೆ ಭಾರತಿ ರಾಜ್ಕುಮಾರ್ ಒಟ್ಟಿಗೆ ಇತ್ತು ನಮ್ಗೆ ಇಂಟ್ರೆಸ್ಟ್. ಭಾರತಿನೂ ಅಷ್ಟೇ ನಾವು ಹಚ್ಕೊಂಡಿದ್ವಿ. ಭಾರತಿ ಪಿಕ್ಚರ್ ಇದ್ರೆ ನೋಡ್ತಿದ್ವಿ. ಡಾಕ್ಟರ್ ರಾಜ್ಕುಮಾರ್ ಅವ್ರ ಫಿಲಂ ನೋಡಿ ಏನಾದ್ರು ಈ ತರ ತೋಟ ಮಾಡ್ಬೇಕು ಅನ್ನೋ ಇಲ್ಲ ಸರ್, ಆ ತರ ಇದಿಲ್ಲ. ಇದೇನೋ ಇದು ಈಗ ಮಾಡ್ಕೊಂಡಿದ್ದೆ ಅಷ್ಟೇ. ಇಲ್ಲ ರಾಜಕೀಯ ಅಥವಾ ಕೃಷಿ ಯಾವ್ದು ನಿಮ್ಗೆ? ಕೃಷಿಯಲ್ಲಿ ನೆಮ್ಮದಿ ಜಾಸ್ತಿ ಸರ್. ರಾಜಕೀಯದಲ್ಲಿಗಿಂತ ಕೃಷಿ ಇದೆಯಲ್ಲ, ಯಾವಾಗೇನಿದು ಇದು ಯಾವಾಗ್ಲೂ ಮನುಷ್ಯನಿಗೆ ನೆಮ್ಮದಿ ಕೊಡತಕ್ಕಂಥದ್ದು ಜಾಸ್ತಿ ಕೃಷಿ. ಮನೇಲಿ ಇರೋಕೆ ಇಷ್ಟಪಡ್ತಾರೆ ಇಲ್ಲ ತೋಟದ ಮನೇಲಿ ಇರೋಕೆ ಇಷ್ಟಪಡ್ತಾರೆ? ಮನೇಲೂ ಇರ್ತೀನಿ, ತೋಟದಲ್ಲೂ ಇರ್ತೀನಿ. ಅದ್ರಲ್ಲಿ ಆ ತರ ಏನಿಲ್ಲ ಸರ್. ಯಾರಿಗಾದ್ರೂ ಕ್ಷಮೆ ಕೇಳ್ಬೇಕು ಅಥವಾ ಯಾರಿಗಾದ್ರೂ ಧನ್ಯವಾದ ಹೇಳ್ಬೇಕು ಅಂತಂದ್ರೆ ಯಾರಿಗೆ ಹೇಳ್ಬೇಕು ಅಂತ ಯಾಕೆ? ಕ್ಷಮೆ ಕೇಳೋದ್ರಲ್ಲಿ ಒಂದು ಮನುಷ್ಯನಿಗೆ ಪರಿಹಾರ ಇಮಿಡಿಯೇಟ್ ಸಿಗುತ್ತೆ. ಇದು ಮುಂದೆ ಯಾವ್ದು ಕ್ವಶನ್ ರೈಸ್ ಆಗೋದಿಲ್ಲ. ಅವ್ನು ನಿಮ್ಗೆ ಏನನ್ನ ಕ್ವಶನ್ ಮಾಡ್ತಾ ಇರ್ಲಿ, ನಂದೇ ತಪ್ಪಾಗ ಬಿಟ್ಬಿಡಪ್ಪ, ಹೋಗ್ಲಿ ದೇವ್ ಒಳ್ಳೇದ್ ಮಾಡ್ತಾನೆ ನಿಮ್ಗೆ ಅಂದ್ಬಿಟ್ಟು ಮುಗಿದ ಕತೆ. ಅದು ಮ್ಯಾಟ್ರ್ ಈಸಿ ಸಾಲ್ವ್ ಆಗುತ್ತೆ. ಕ್ವಶನ್ ಮಾಡ್ಬೇಕಾನೆ ಅದೆಲ್ಲ ಬರೋದು. ನಾವ್ ಯಾಕೆ ದೇವ್ರ ಮುಂದೆ ಅನೇಕ ಸನ್ನಿವೇಶಗಳು ನಡೀಬೇಕಾದ್ರೆ ಈಗ ಕ್ಷಮೆ ಮನುಷ್ಯನಿಗೆ ನೆಮ್ಮದಿ ಮತ್ತೆ ಒಂದು ಲಾಭದಾಯಕವಾದ ವಸ್ತು. ಅದು ನಮ್ ಧರ್ಮನೇ ಹೇಳುತ್ತೆ. ಯಾಕಂದ್ರೆ ಪ್ರತಿಯೊಬ್ಬರ ತಪ್ಪು ಮುಚ್ಕೊಂಡು ಕಾಪಾಡೋದು. ಈಗ ನೀವು ಏನನ್ನ ತಪ್ಪು ಮಾಡಿದ್ರೆ ಅದನ್ನ ತಪ್ಪು ಮಾಡ್ದ ಅಂತ ಎನ್ಸೋ ಬದಲು ಅದನ್ನ ಸಸ್ಪೆನ್ಸ್ ಆಗಿ ಮೇಂಟೈನ್ ಮಾಡೋದೇ ದೊಡ್ಡ ಧರ್ಮದ ಒಂದು ಕೆಲಸ. ಅದರಲ್ಲೇ ಪುಣ್ಯ ಜಾಸ್ತಿ ಬೇಕು. ಇದು ಎಲ್ಲ ಬೈಲಲ್ಲಿ ಹಾಕೋದೆಲ್ಲ ಇಂಟರ್ಕ್ರಾಪ್ ಅಂತ ಹೇಳಿ ಈ ತರ ಮರಗಳು ಬೆಳೆಸಿದಾಗ ಮಾತ್ರ ಇದು ಬೆಳೀತದೆ ಸರ್. ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ.